ನಮಸ್ಕಾರ ಪ್ರಿಯ ವೀಕ್ಷಕರೇ. ತುಂಗಭದ್ರೆ ಹರಿಯುವುದು ನಿಧಾನ, ಕಲ್ಲುಗಳಲ್ಲಿ ಅಡಗಿದೆ ಪುರಾಣ. ಕಲ್ಲಿನ ರಥದಲ್ಲಿ ಸೂರ್ಯನ ತೇರು, ವಿಠಲನ ದೇಗುಲದಿ ಸಂಗೀತದ ಸಾರು. ಗಣಪನ ಹೊಟ್ಟೆ, ಉಗ್ರ ನರಸಿಂಹನ ಕಣ್ಣು, ಶಿಲ್ಪಿಗಳ ಬೆರಳಿಗೆ ಸಾಟಿ ಇಲ್ಲ ಇನ್ನು. ಹೌದು ಸ್ನೇಹಿತರೆ, ಇಂದು ನಾವು ಕಲ್ಪನೆಗೆ ಮೀರಿದ ಕಲ್ಲ ಶಿಲ್ಪಗಳ ಅದ್ಭುತ ತಾಣ ಹಂಪಿಯ ಇತಿಹಾಸವನ್ನು ತಿಳಿಸಲಿದ್ದೇವೆ. ಯಾವಾಗ ಕಾಲವು ತನ್ನ ದೀರ್ಘ ಪಯಣದಲ್ಲಿ ಸುಸ್ತಾಗಿ ವಿಶ್ರಮಿಸುತ್ತೋ ಆಗ ಅದು ಹಂಪಿಯ ಈ ಬಂಡೆಗಳ ಮೇಲೆ ಬಂದು ಕುಳಿತುಕೊಳ್ಳುತ್ತದೆ. ಇಲ್ಲಿನ ತುಂಗಭದ್ರೆಯ ಪ್ರತಿ ಹನಿಯಲ್ಲೂ ವಿಜಯದ ವೀರಗಾಥೆ ಇದೆ. ಪ್ರತಿ ಗುಡ್ಡದ ಸಾಲಿನಲ್ಲಿ ಶೌರ್ಯದ ನೆರಳಿದೆ. ಹಂಪಿ ಎಂದರೆ ಅದು ಕೇವಲ ಭೂಪಟದಲ್ಲಿರುವಂತಹ ಒಂದು ಸ್ಥಳವಲ್ಲ, ಅದು ಕನ್ನಡಿಗರ ಎದೆಯ ಬಡಿತ. ಆಕಾಶದ ನೀಲಿಯಲ್ಲಿ ಲೀನವಾದ ಗೋಪುರಗಳು, ಭೂಮಿಯ ಎದೆಯನ್ನು ಸೀಳಿ ನಿಂತಿರುವ ಕೆತ್ತನೆಗಳು ನಮಗೆ ಹೇಳುವುದು ಒಂದೇ: ಇತಿಹಾಸದ ಪುಟಗಳು ಹರಿದು ಹೋಗಬಹುದು, ಆದರೆ ಈ ಮಣ್ಣಿನ ಅಸ್ಮಿತೆ ಎಂದಿಗೂ ಅಮರ. ಬನ್ನಿ, ಕಾಲದ ಸುಲಿಕಿ ಮರೆಯಾದ ಈ ವೈಭವದ ಸಾಮ್ರಾಜ್ಯದೊಳಗೆ ಒಂದು ಪಯಣ ಬೆಳೆಸೋಣ. ಇದು ಕೇವಲ ಯಾನವಲ್ಲ, ಇದು ನಮ್ಮ ಮೂಲವನ್ನು ಹುಡುಕುವ ಒಂದು ಭಾವನಾತ್ಮಕ ಯಾನ. ಬನ್ನಿ, ನಮ್ಮ ಜೊತೆ ಕೂಡಿ. ಇತಿಹಾಸದ ಪುಟಗಳಿಗೂ ಮುನ್ನ ಹಂಪಿ ಪಂಪ ಕ್ಷೇತ್ರವಾಗಿತ್ತು. ರಾಮಾಯಣದ ಕಾಲದಲ್ಲಿ ಸುಗ್ರೀವ ಹನುಮಂತರು ನೆಲೆಸಿದ್ದಂತಹ ಕಿಷ್ಕಿಂದೆ ಇದೆ ಎಂಬುದು ನಂಬಿಕೆ. ಅಂಜನಾದ್ರಿ ಬೆಟ್ಟದ ಮೇಲೆ ಕೇಸರಿನಂದನ ಹನುಮಂತನ ಜನ್ಮವಾದ ಕತೆ. ಪಂಪಾ ಸರೋವರದ ತಟದಲ್ಲಿ ಶಬರಿ ರಾಮನನ್ನು ಭೇಟಿಯಾದ ಕ್ಷಣಗಳು ಇಂದಿಗೂ ಇಲ್ಲಿ ಗಾಳಿಯಲ್ಲಿ ಮೈಲೇರಿಸಿವೆ. ಈ ಭೂಮಿ ಅಂದಿನಿಂದಲೇ ದೈವತ್ವ ಮತ್ತು ಶೌರ್ಯದ ಸಂಗಮವಾಗಿತ್ತು. ಕಲ್ಲು ಬಂಡೆಗಳ ನಡುವೆ ಹರಿಯುವ ತುಂಗಭದ್ರೆ ಅಂದಿನಿಂದಲೂ ಈ ಮಣ್ಣಿನ ದಿವ್ಯತೆಯನ್ನು ಕಾಪಾಡಿಕೊಂಡು ಬಂದಿದ್ದಾಳೆ. ಹದಿಮೂರನೇ ಶತಮಾನದ ಅಂತ್ಯದಲ್ಲಿ ದಕ್ಷಿಣ ಭಾರತದ ಮೇಲೆ ಪರಕೀಯರ ದಾಳಿ ಹೆಚ್ಚಾದಾಗ ಸಂಸ್ಕೃತಿ ಮತ್ತು ಧರ್ಮವನ್ನು ಉಳಿಸಲು ಒಂದು ಶಕ್ತಿ ಬೇಕಿತ್ತು. ಆಗ ಉದಯಿಸಿದ್ದೇ ವಿಜಯನಗರ ಸಾಮ್ರಾಜ್ಯ. ಕ್ರಿಸ್ತಶಕ 1336ರಲ್ಲಿ ತುಂಗಭದ್ರೆಯ ದಕ್ಷಿಣ ದಂಡೆಯ ಮೇಲೆ ಹಕ್ಕ ಮತ್ತು ಬುಕ್ಕ ಎಂಬ ಸಹೋದರರು ಗುರು ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ವಿಜಯದ ಪತಾಕೆಯನ್ನು ನೆಟ್ಟರು. ಮೊದಮೊದಲು ಸಣ್ಣ ಹಳ್ಳಿಯಾಗಿದ್ದಂತಹ ಈ ಪ್ರದೇಶವು ನಂತರ ವಿದ್ಯಾನಗರವಾಗಿ, ತದನಂತರ ಜಗತ್ತೇ ಬೆರಗಾಗುವ ವಿಜಯನಗರವಾಗಿ ರೂಪುಗೊಂಡಿತು. ಸಂಗಮ ವಂಶದ ರಾಜರು ಈ ಸಾಮ್ರಾಜ್ಯದ ಬೇರುಗಳನ್ನು ಗಟ್ಟಿಗೊಳಿಸಿ ಕನ್ನಡದ ಅಸ್ಮಿತೆಗೆ ಹೊಸ ರೂಪ ನೀಡಿದರು. ವಿಜಯನಗರದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆಯಲ್ಪಟ್ಟ ಕಾಲವೆಂದರೆ ಅದು ತುಳುವ ವಂಶದ ಶ್ರೀ ಕೃಷ್ಣದೇವರಾಯನ ಆಳ್ವಿಕೆ. ಈ ಸಮಯದಲ್ಲಿ ಹಂಪಿ ವಿಶ್ವದ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ಅರಮನೆಯ ಆನೆಗಳು ರತ್ನದ ಖಚಿತ ಹಣೆಪಟ್ಟಿ ಧರಿಸುತ್ತಿದ್ದವು. ಮಾರುಕಟ್ಟೆಗಳಲ್ಲಿ ಮುತ್ತುಗಳನ್ನು ಅಕ್ಕಿ ಬೇಳೆಯಂತೆ ಅಳಿದು ಮಾರಲಾಗುತ್ತಿತ್ತು. ಕಲೆ ಮತ್ತು ಸಾಹಿತ್ಯಕ್ಕೆ ಅಪ್ರತಿಮ ರಾಜಶ್ರಯ ದೊರಕಿ ಕನ್ನಡ ರಾಜ್ಯ ರಾಮಾಯಣ ಎಂಬ ಬಿರುದು ರಾಯನಿಗೆ ಅನ್ವರ್ಥವಾಯಿತು. ವಿರೂಪಾಕ್ಷ ದೇವಸ್ಥಾನದ ಎತ್ತರದ ಗೋಪುರಗಳು ವಿಜಯನಗರದ ವೈಭವಕ್ಕೆ ಹಿಡಿದ ಕೈಗನ್ನಡಿ. ಹಂಪಿಯ ವಾಸ್ತುಶಿಲ್ಪವು ಕೇವಲ ಕಲ್ಲಿನ ಕೆಲಸವಲ್ಲ, ಅದು ಶಿಲ್ಪಿಯೋರ್ವನ ತಪಸ್ಸು. ಇಲ್ಲಿನ ಸ್ಮಾರಕಗಳನ್ನೊಮ್ಮೆ ನೋಡಿದರೆ ಕಲ್ಲುಗಳು ಜೀವದಲ್ಲಿದ್ದರೆ ಅದು ಖಂಡಿತವಾಗಿಯೂ ಹಾಡುತ್ತಿತ್ತು ಎನ್ನಿಸುತ್ತಿತ್ತು. ಇಲ್ಲಿನ ವಿಠಲ ದೇವಸ್ಥಾನದ ಕಲ್ಲಿನ ರಥವು ವಿಜಯನಗರದ ಸಂಸ್ಕೃತಿಯ ಮುದ್ರೆ. ಅದರ ಚಕ್ರಗಳು ಈಗಲೂ ತಿರುಗುವಂತೆ ಕಂಡರೂ ಅಲ್ಲಿನ ಸಂಗೀತದ ಕಂಬಗಳು ಸಪ್ತಸ್ವರಗಳನ್ನು ಹೊರಹೊಮ್ಮಿಸುತ್ತವೆ. ಶತಮಾನಗಳಿಂದಲೂ ಪೂಜೆ ನಡೆಯುತ್ತಿರುವ ವಿರೂಪಾಕ್ಷ ದೇವಸ್ಥಾನದ ಗರ್ಭಗುಡಿಯ ಗೋಡೆಯ ಮೇಲೆ ಸೂರ್ಯನ ಕಿರಣಗಳು ತಲೆ ಕೆಳಗಾಗಿ ಬೀರುವ ಆ ಪಿನ್ ಹೋಲ್ ತಂತ್ರಜ್ಞಾನ ಅಂದಿನವರ ಜ್ಞಾನಕ್ಕೆ ಸಾಕ್ಷಿ. ಹಜರರಾಮ ದೇವಸ್ಥಾನದ ಗೋಡೆಗಳ ಮೇಲೆ ಕೆತ್ತಲಾದ ರಾಮಾಯಣದ ಕಥೆಗಳು ಮತ್ತು ಕಮಲದ ಹೂವಿನ ಆಕಾರದ ಲೋಟಸ್ ಮಹಲ್ ಅಂದಿನ ಕಲಾ ಪ್ರೌಢಿಮೆಯನ್ನು ಸಾರುತ್ತವೆ. ಇಲ್ಲಿನ ಸುಧಾರಿತ ಕಾಲುವೆ ವ್ಯವಸ್ಥೆ ಇಂದಿನ ಇಂಜಿನಿಯರ್ಗಳಿಗೂ ಅಚ್ಚರಿ ಮೂಡಿಸುತ್ತವೆ.
ಆದರೆ ವೈಭವದ ಅತಿರೇಕವೇ ಮೃತ್ಯುವಿಗೆ ಹತ್ತಿರ ಎನ್ನುವಂತೆ ಕ್ರಿಸ್ತಶಕ 1565ರಲ್ಲಿ ತಾಳಿಕೋಟೆಯ ಯುದ್ಧ ನಡೆಯಿತು. ರಕ್ಕಸ ತಂಗಡಿಯ ರಣಭೂಮಿಯಲ್ಲಿ ಅಧರ್ಮದ ನೆರಳು ಆವರಿಸಿತು. 5 ಸುಲ್ತಾನರ ಒಕ್ಕೂಟ ಸೇನೆ ಹಂಪಿಯ ಮೇಲೆ ಮುಗಿಬಿದ್ದಿತು. ಜಗತ್ತೇ ಹೆಮ್ಮೆ ಪಡುತ್ತಿದ್ದ ಸುಂದರ ನಗರ 6 ತಿಂಗಳ ಕಾಲ ಬೆಂಕಿಯಲ್ಲಿ ಬೆಂದು ಹೋಯಿತು. ಅರಮನೆಗಳನ್ನು ಸುಡಲಾಯಿತು, ವಿಗ್ರಹಗಳನ್ನು ಭಗ್ನಗೊಳಿಸಲಾಯಿತು. ಅಂದು ಹಂಪಿಯ ಆಕಾಶ ಕೆಂಪಗಿದ್ದು ಸೂರ್ಯಾಸ್ತದಿಂದಲ್ಲ, ದ್ವೇಷದ ಬೆಂಕಿಯಿಂದ. ಅಲ್ಲಿಂದ ಹಂಪಿ ಮೃತನಗರ ಅಥವಾ ಹಾಳು ಹಂಪಿ ಎಂದು ಕರೆಯಲ್ಪಟ್ಟಿತು. ಹಂಪಿ ಸುಮಾರು 2 ಶತಮಾನಗಳ ಕಾಲ ಕಾಡಿನ ನಡುವೆ ಮರೆಯಾಗಿ ಹೋಗಿತ್ತು. ಆಗ ಬಂದವನೇ ಬ್ರಿಟಿಷ್ನ ಕಾಲಿನ್ ಮೆಕಾಂಜೆ. 1799ರಲ್ಲಿ ಹಂಪಿಯ ಮೊದಲ ನಕ್ಷೆಯನ್ನು ಸಿದ್ಧಪಡಿಸಿದಂತಹ ಮೆಕೆಂಜೆ ಈ ಕಲ್ಲುಗಳ ರಾಶಿಯ ಹಿಂದೆ ಒಂದು ಮಹಾನ್ ಸಾಮ್ರಾಜ್ಯದ ಇತಿಹಾಸವಿದೆವೆಂದು ಜಗತ್ತಿಗೆ ಸಾರಿದನು. ಅವನ ನಂತರ ಬಂದ ಛಾಯಾಗ್ರಾಹಕರು ಮತ್ತು ಇತಿಹಾಸಕಾರರು ಇಲ್ಲಿನ ಪ್ರತಿ ಇಟ್ಟಿಗೆಯ ಮಹತ್ವವನ್ನು ದಾಖಲಿಸಿದರು. ಇವರ ಪ್ರಯತ್ನದಿಂದಲೇ ಇಂದು ನಾವು ಆ ಹೆಮ್ಮೆಯ ಇತಿಹಾಸವನ್ನು ಮುಟ್ಟಿ ನೋಡುವಂತಾಯಿತು. ಇಂದಿನ ಹಂಪಿ ಅನ್ವೇಷಕರ ಪಾಲಿನ ಸ್ವರ್ಗ. ಅಂಜನಾದ್ರಿ ಬೆಟ್ಟದ ಮೇಲೆ ನಿಂತು ಸೂರ್ಯಾಸ್ತವನ್ನು ನೋಡುವುದೇ ಒಂದು ದೈವಿಕ ಅನುಭವ. ಹೇಮಕೂಟದ ಮೇಲೆ ಕುಳಿತು ಗಾಳಿಯ ಮರ್ಮವನ್ನು ಕೇಳಿದರೆ ಅಂದಿನ ಕಾಲದ ವೈಭವದ ಸದ್ದು ಕೇಳಿಸಿದಂತಾಗುತ್ತದೆ. ನದಿಯ ದಡದ ಹಸಿರು, ತೆಪ್ಪದ ಮೇಲಿನ ಪಯಣ ಮತ್ತು ಯುನೆಸ್ಕೋ ಪಟ್ಟಿಯಲ್ಲಿರುವ ಈ ತಾಣ ಇಂದು ಜಗತ್ತನ್ನೇ ಆಕರ್ಷಿಸುತ್ತಿದೆ. ಇದು ಕೇವಲ ಫೋಟೋ ತೆಗೆದುಕೊಳ್ಳುವ ಜಾಗವಲ್ಲ, ಇದು ಆತ್ಮವನ್ನು ಹುಡುಕುವ ತಾಣ. ಹಂಪಿ ನಮಗೆ ಹೇಳುವುದು ಒಂದೇ: ಸಾಮ್ರಾಜ್ಯಗಳು ಅಳಿಯಬಹುದು, ಆದರೆ ನಾವು ಬಿಟ್ಟು ಹೋಗುವ ಸಂಸ್ಕೃತಿ ಮತ್ತು ಕಲೆ ಎಂದಿಗೂ ಅಮರ. ಈ ಕಲ್ಲುಗಳ ರಾಶಿಯಲ್ಲಿ ಕನ್ನಡದ ಅಸ್ಮಿತೆ ಇಂದಿಗೂ ಉಸಿರಾಡುತ್ತಿದೆ. ಹಂಪಿ ಒಂದು ಸ್ಮಾರಕವಲ್ಲ, ಅದು ಸದಾ ಉರಿಯುವ ದೀಪ. ಆ ದೀಪದ ಬೆಳಕಿನಲ್ಲಿ ನಮ್ಮ ನಾಡಿನ ಹೆಮ್ಮೆಯನ್ನು ಮುಂದಿನ ತಲೆಮಾರಿಗೆ ತಲುಪಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಕುತೂಹಲಕಾರಿ ವಿಷಯಗಳಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಭೇಟಿಯಾಗೋಣ.